ಮಾನವತಾವಾದಿ ಬಸವಣ್ಣ ಅಂತಕ್ಕಂಥ ಒಂದು ಪುಸ್ತಕ ಇದ್ದದ್ದು ಎಂ ಬಸವಣ್ಣ ಅವರು. ಬಸವಣ್ಣ ಅವರು ವಾಸ್ತವದಲ್ಲಿ ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಯೋಗಿಕ ಮನಃಶಾಸ್ತ್ರದಲ್ಲಿ MA ಪದವಿ ಪಡೆದವರು. ಆದರೆ ಬಸವಣ್ಣನವರ ಬದುಕು ಮತ್ತು ಅವರ ಬರಹ ಇದನ್ನು ನೋಡಿ ಅದರಿಂದ ಪ್ರೇರಿತರಾಗಿ ಈ ಪುಟ್ಟ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಟ್ಟ ಪುಸ್ತಕ ನಿಜಕ್ಕೂ ನಮಗೆ ಬಹಳ ಬಹಳ ನಮ್ಮ ಮನಸ್ಸನ್ನು ಇದು ಹಿಡಿಸುತ್ತೆ. ಇವರು ಹೇಳುವಂಥ ಒಂದು ಮಾತು ನಿಜಕ್ಕೂ ಮೆಚ್ಚುವಂಥದ್ದು. ಅನೇಕ ಜನ ಬಸವಣ್ಣನವರನ್ನು ವೀರಶೈವ ಅಥವಾ ಲಿಂಗಾಯತ ಮತಸ್ಥಾಪಕರೆಂದು ಕರೆದಿರುವುದು ಜನರ ಮನಸ್ಸಿನಲ್ಲಿರುವ ಒಂದು ತಪ್ಪು ಕಲ್ಪನೆ. ಬಸವಣ್ಣ ಯಾವುದೇ ಮತವನ್ನು ಸ್ಥಾಪಿಸಲಿಲ್ಲ. ಒಂದು ವೇಳೆ ಅವನು ವೀರಶೈವ ಮತವನ್ನು ಸ್ಥಾಪಿಸಿದನೆಂದರೂ ಅವನ ದೃಷ್ಟಿಯಲ್ಲಿ ಅದೊಂದು ಮತವಲ್ಲ, ಜಾತಿಯಲ್ಲ. ವರಕವಿ ಬೇಂದ್ರೆಯವರು ಹೇಳಿರುವಂತೆ ವೀರಶೈವವು ಜಾತಿಯಲ್ಲ, ಧರ್ಮದ ನೆಲೆಗೆ ಏರಬೇಕೆನ್ನುವ ಒಂದು ಮತಪಂಥ ಅದು. ಅವರ ಶರಣರು ನಾನಾ ದೇಶಿಗರು, ಶರಣರದು ಶಿಷ್ಯ ಸಂತಾನ. ಹೀಗೆ ಒಂದು ಒಳನೋಟವನ್ನು ಕೊಡ್ತಾ ಹೋಗ್ತಾರೆ ಎಂ ಬಸವಣ್ಣ ಅವರು ಈ ಒಂದು ಪುಟ್ಟ ಪುಸ್ತಕದಲ್ಲಿ. ಹಾಗಾಗಿ ಬಸವಣ್ಣನವರ ಬಗ್ಗೆ ನಾವು ಅಷ್ಟಾಗಿ ತಿಳಿದೇ ಇರತಕ್ಕಂಥ ಒಳನೋಟವನ್ನು ನೋಡಬಹುದು ಈ ಒಂದು ಪುಟ್ಟ ಪುಸ್ತಕವನ್ನು ನೋಡಿದರೆ.